ಸಮೀಕ್ಷೆ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಜಾತಿ ಗಣತಿ ಸಮೀಕ್ಷೆಗೆ ಈಗ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಜಾತಿ ಗಣತಿ ಸಮೀಕ್ಷೆಗೆ ಕೈಲಾಗದ ಸಿಬ್ಬಂದಿಗಳ ನೇಮಕಾತಿ. ಜಿಬಿಎ ಆಯುಕ್ತರ ನಡೆಗೆ ವಿಕಲಚೇತನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ ನೌಕರರು ಸರ್ವೆ ಮಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಬೇರೆಡೆ ಎಲ್ಲಿಯೂ ಕೂಡ ಸರ್ವೆಗೆ ವಿಕಲಚೇತನರನ್ನ ಹಾಕಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ವಿಕಲಚೇತನರು ನೇಮಕ ಆಗಿದ್ದಾರೆ. ಇನ್ನು ಸಮೀಕ್ಷೆ ವಿಚಾರದಲ್ಲಿ ಸರ್ಕಾರ ಇಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಜಾತಿ ಗಣತಿ ಸಮೀಕ್ಷೆಗೆ ಕೈಲಾಗದ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿರುವಂತದ್ದು. ಜಿಬಿಎ ಆಯುಕ್ತರ ನಡೆಗೆ ವಿಕಲಚೇತನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಕಲಚೇತನರು ವಿಶೇಷ ಚೇತನರು ಕೂಡ ಬೇರೆಡೆ ಎಲ್ಲಿಯೂ ಸರ್ವೆಗೆ ವಿಕಲಚೇತನರನ್ನ ಹಾಕಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಅವರನ್ನ ನೇಮಕ ಮಾಡಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಗೆ ಈಗಾಗಲೇ ಎಲ್ಲ ಕಡೆ ಶಿಕ್ಷಕರನ್ನ ಕೂಡ ಇಡೀ ರಾಜ್ಯಾದ್ಯಂತ ಶಿಕ್ಷಕರನ್ನ ಜಾತಿ ಸಮೀಕ್ಷೆಗೋಸ್ಕರ ಶಿಕ್ಷಕರನ್ನ ಜಿಬಿಎ ನೇಮಕ ಮಾಡಿರುವಂಥದ್ದು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಕಲಚೇತನರನ್ನ ನೇಮಕ ಮಾಡಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಈ ವಿಕಲಚೇತನರನ್ನ ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೋಸ್ಕರ ಮಾಡಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮಲೆನಾಡಿನಲ್ಲಿ ಚುನಾವಣೆ ವೇಳೆಗೆ ವಿಶೇಷ ಚೇತನರನ್ನ ನಿಯೋಜಿಸಿಲ್ಲ, ಕರ್ತವ್ಯಕ್ಕೆ ನಿಯೋಜಿಸಬಾರದು ಎಂದು ಸುಪ್ರೀಂ ಸೂಚನೆಯನ್ನ ನೀಡಿದೆ. ವಿಕಲಚೇತನ ಹಾಗೂ ಕರ್ತವ್ಯ ನಿರ್ವಹಿಸೋಕೆ ನಮಗೇನು ಹಿಂಜರಿಕೆ ಇಲ್ಲ. ಆದರೆ ನಾವುಗಳು ಪ್ರತಿದಿನಕ್ಕೆ 150 ಮನೆಗೆ ಹೋಗೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಜಿಬಿಎ ಆದೇಶಿಸುವ ಮುನ್ನ ಪರಿಶೀಲಿಸಬೇಕಿಲ್ಲ. 30ಕ್ಕೂ ಹೆಚ್ಚು ವಿಶೇಷ ಚೇತನರ ನೌಕರರಿಗೆ ಆದೇಶಿಸಲಾಗಿದೆ. ಈ ಆದೇಶ ಕೂಡಲೇ ಹಿಂಪಡೆಯಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಚುನಾವಣೆ ವೇಳೆಗೆ ವಿಶೇಷ ಚೇತನರನ್ನ ನಿಯೋಜಿಸಲ್ಲ, ಕರ್ತವ್ಯಕ್ಕೆ ನಿಯೋಜಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಇಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಜಿಬಿಎದಿಂದ ಸರ್ವೆಗೆ ಸೂಚನೆ ನೀಡಲಾಗಿದೆ. ಜಿಬಿಎ ಈಗಾಗಲೇ ಸಮೀಕ್ಷೆ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಜಾತಿ ಗಣತಿ ಸಮೀಕ್ಷೆಗೆ ಕೈಲಾಗದ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿದ್ದಾರೆ. ಜಿಬಿಎ ಆಯುಕ್ತರ ನಡೆಗೆ ವಿಕಲಚೇತನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಶೇಷ ಚೇತನ ನೌಕರರು ಸರ್ವೆ ಮಾಡುವಂತೆ ಸೂಚನೆಯನ್ನ ನೀಡಿರುವಂಥದ್ದು. ಬೇರೆ ಇದೆ ಎಲ್ಲಿಯೂ ಕೂಡ ಸರ್ವೆಗೆ ವಿಶೇಷ ಚೇತನರನ್ನ ಹಾಕಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ವಿಕಲಚೇತನರನ್ನ ನೇಮಕ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಮಾಡುತ್ತಿರೋದು ಒಳ್ಳೆಯ ಕಾರ್ಯ, ಅದು ನಾವು ಅಭಿನಂದಿಸ್ತೀವಿ. ಆದರೆ ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ರಾಜ್ಯದಲ್ಲಿ ಎಲ್ಲೂ ಕೂಡ ವಿಕಲಚೇತನ ಬಳಸಿಲ್ಲ. ಆದರೆ ಇದು ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಳಪಡುವಂಥ ಸುಮಾರು 300 ಜನ ವಿಕಲಚೇತನಕರು ವಿವಿಧ ಇಲಾಖೆ RDPR ಇರ್ಬೋದು, ಸಚಿವಾಲಯ ಇರ್ಬೋದು, ಕಂದಾಯ ಇಲಾಖೆ, ಜಲಮಂಡಳಿ, ಹೀಗೆ ಅನೇಕ ಇಲಾಖೆಯಲ್ಲಿ ಒಂದು ಸುಮಾರು 300 ಜನ ವಿಕಲಚೇತನರು ಇಲ್ಲೇ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರಲ್ಲಿ ಸುಮಾರು 30 ಜನ ವಿಕಲಚೇತನರನ್ನ ಗ್ರೇಟರ್ ಬೆಂಗಳೂರಿನವರು ಈ ಸಮೀಕ್ಷೆ ಕಾರ್ಯ ಬಳಸ್ಕೊಂಡಿದ್ದಾರೆ. ನಾವು ವಿಕಲಚೇತನರಿದ್ದೀವಿ, ನಾವು ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೀವಿ. ಅಂದರೆ ನಮಗೇನು ಕೆಲಸ ಕೊಟ್ಟಿರುತ್ತೆ, ಶಿಕ್ಷಕರಾದ್ರೆ ಪಾಠ ಮಾಡ್ತೀವಿ, ಬೇರೆ ಯಾವ್ದಾರು ಅವೇನು ಫೈಲ್ ಇದ್ರೆ ಅದನ್ನೆಲ್ಲ ಕೆಲಸ ಮಾಡ್ತೀವಿ. ನಮಗೇನು ಕೆಲಸ ಕೊಟ್ಟರು ಅದನ್ನು ಮಾಡ್ತೀವಿ. ಇದು ಕೆಲಸದ ಬಿಟ್ಟು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿರೋದು ನಮ್ಗೆ ತೊಂದರೆದಾಯಕ ಆಯ್ತು. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೇನಪ್ಪ ಚುನಾವಣಾ ಕರ್ತವ್ಯದಿಂದ ವಿನಂತಿ ಐತಿ. ಇದ್ರೂ ಕೂಡ ವಿನಂತಿ ಇದ್ದು ಕೂಡ ಕೆಲವೊಬ್ರು ಏನಪ್ಪ ಅಂದ್ರೆ ಅಧಿಕಾರಿಗಳಲ್ಲ, ಅಲ್ಲಿ ಬರುವಂಥ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂದರೆ ನಮ್ಮ ವೇತನದಲ್ಲಿ ಬರುವಂಥ ನಮಗೇನಂದ್ರೆ 6% ಕನ್ವೀನಿಯನ್ಸ್ ಅನ್ನು ಸಪ್ರೇಟ್ ಬರುತ್ತೆ. ನಮ್ಮ PH ಅಂತ ಇರುತ್ತೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಇರ್ತದೆ. ಅದನ್ನು ನೋಡದೆ ಏಕಾಏಕಿ ಅದನ್ನ ಬಿಲ್ ಜನರೇಟ್ ಮಾಡಿ ಬರುವಂಥ ಪಟ್ಟಿಗಳ ಮೂಲಕ ಏನು ಮಾಡ್ತಾ ಇದ್ದಾರೆ, ಹೆಸರನ್ನ ಸೇರಿಸಿ ಈ ಥರ ಆದೇಶ ಮಾಡೋದ್ರಿಂದ ನಮ್ಮ ವಿಕಲಚೇತನ ತೊಂದರೆ ಆಗೈತಿ. ಆದೇಶ ಕೊಟ್ಟಿರ್ತಾರೆ. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ. ಜಿಬಿಎ ಚುನಾವಣಾ ತಯಾರಿಗೆ ಸಂಬಂಧಿಸಿದಂತೆ ಸಭೆ ಮಾಡಲಾಗಿದೆ. ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇರುತ್ತೆ. ಇನ್ನು ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ. ಜಿಬಿಎ ಚುನಾವಣಾ ತಯಾರಿಗೆ ಸಂಬಂಧಿಸಿದಂತೆ ಈ ಸಭೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸಭೆ ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇರುತ್ತೆ.
ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾರೆ. ಕೇಂದ್ರ ಸಚಿವ ಜೋಶಿ ಹಾಗೆ ಉಸ್ತುವಾರಿ ಸಚಿವ ಅಗರ್ವಾಲ್ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾರೆ. ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಆಗುತ್ತೆ. ಈ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಉಸ್ತುವಾರಿ ಸಚಿವರಾದಂತಹ ಅಗರ್ವಾಲ್ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ.